ಪಂಜೆ ಮಂಗೇಶರಾಯರು 1874 ಫೆಬ್ರವರಿ 22ರಂದು ಬಂಟ್ವಾಳದಲ್ಲಿ ಜನಿಸಿದ ಇವರು ಮಕ್ಕಳ ಸಾಹಿತ್ಯದ ಪಿತಾಮಹರೆನಿಸಿಕೊಂಡಿದ್ದರು. ಸಣ್ಣ ಕಥೆ, ಕಥನ, ಕವನ, ಹರಟೆ ಮುಂತಾದ ಕ್ಷೇತ್ರಗಳಲ್ಲಿ ಕೃಷಿ ಮಾಡಿದವರು. ಕವಿ ಶಿಷ್ಯ ರಾಮಪ್ಪಂ, ಹರಟೆಮಲ್ಲ ಎಂಬ ಕಾವ್ಯನಾಮಗಳಿಂದ ಪ್ರಸಿದ್ಧರಾಗಿದ್ದಾರೆ. ತಂದೆ ರಾಮಪ್ಪಯ್ಯ, ತಾಯಿ ಸೀತಾಬಾಯಿ. ಇವರು ಜೀವನವನ್ನು ಉಪಾಧ್ಯಾಯ ವೃತ್ತಿಯಿಂದ ಆರಂಭಿಸಿ ಬರವಣಿಗೆಯನ್ನು ಮುಂದುವರಿಸಿದವರು. ಆರಂಭವಾದ ಮಂಗಳೂರಿನಲ್ಲಿ ಮೊದಲ ಪತ್ರಿಕೆ ಸುವಾಸಿನಿ ಎಂಬ ಪತ್ರಿಕೆಯಲ್ಲಿ ಇವರು ಬರೆದ ನನ್ನ ಚಿಕ್ಕ ತಂದೆ, ನನ್ನ ಚಿಕ್ಕ ತಂದೆಯ ಒಯಿಲು, ನನ್ನ ಚಿಕ್ಕ ತಂದೆ ಮತ್ತು ನನ್ನ ಚಿಕ್ಕ ತಂದೆಯ ಒಯಿಲು, ಕಮಲಾಪುರದ ಹೋಟ್ಲಿನಲ್ಲಿ ಮುಂತಾದ ಸಣ್ಣ ಕಥೆಗಳನ್ನು ಪಂಜೆ ಮಂಗೇಶರಾಯರು ಬರೆದಿದ್ದಾರೆ. ಪಂಜೆ ಮಂಗೇಶರಾಯರು ಮೊದಲಿಗೆ ಸಣ್ಣ ಕಥೆಗಳು ಇವರಿಂದನೇ ಶುರುವಾಯಿತೆನ್ನಬಹುದು. ಕಮಲಾಪುರದ ಹೋಟ್ಲಿನಲ್ಲಿ, ನನ್ನ ಚಿಕ್ಕ ತಂದೆ, ನನ್ನ ಚಿಕ್ಕ ತಂದೆಯ ಒಯಿಲು ಮುಂತಾದ ಸರಸ ವಿನೋದದ ಕಥೆಗಳು, ಮೃದುಲಾ, ದುರ್ಗಾವತಿ ಮುಂತಾದ ಐತಿಹಾಸಿಕ ಕಥೆಗಳು ಪ್ರಕಟವಾದವು. ಪಂಜೆ ಮಂಗೇಶರಾಯರಿಂದ ಪ್ರಕಟವಾದಂಥ ಐತಿಹಾಸಿಕ ಕಥೆಗಳೆಂದರೆ ಮೃದುಲಾ, ದುರ್ಗಾವತಿ. ಬ್ರಿಟಿಷ್ ವಸಾಹತುಶಾಹಿಗೆ ಬಹಳ ಸ್ಪಷ್ಟವಾಗಿ ಪ್ರತಿಕ್ರಿಯಿಸಿದ ಕನ್ನಡ ಕವಿಗಳಲ್ಲಿ ಪಂಜೆ ಮಂಗೇಶರಾಯರು ಒಬ್ಬರು. ಅವರ ನಾಗರ ಹಾವೆ ಹಾವಳು ಹೂವೆ, ನಾಗರ ಹಾವೆ ಹಾವಳು ಹೂವೆ ಮತ್ತು ತೆಂಕಣ ಗಾಳಿಯಾಟ ಈ ಹಿನ್ನೆಲೆಯಲ್ಲಿ ಮುಖ್ಯವಾದ ಪಂಜೆ ಮಂಗೇಶರಾಯರ ರಚನೆಗಳಾಗಿವೆ. ನಾಗರ ಹಾವೆ ಹಾವಳು ಹೂವೆ ಮತ್ತು ತೆಂಕಣ ಗಾಳಿಯಾಟ ಇವು ಪಂಜೆ ಮಂಗೇಶರಾಯರ ರಚನೆಗಳಾಗಿವೆ. ಕೊಡವರ ಜೀವನವನ್ನು ಕುರಿತು ಬರೆದ ಪಂಜೆ ಮಂಗೇಶರಾಯರು ಉತ್ತರಿ ಹಾಡು ಎಂಬ ಕೊಡಗಿನ ರಾಷ್ಟ್ರಗೀತದಂತಿರುವ ಈ ಹಾಡು ಪಂಜೆ ಮಂಗೇಶರಾಯರು ಬರೆದಿದ್ದಾರೆ. ತುಳು ಜಾನಪದದಿಂದ ಆಯ್ದುಕೊಂಡು ಬರೆದ ಕೋಟಿ ಚೆನ್ನಯ್ಯ ಎಂಬುದು ಪಂಜೆಯವರ ಉತ್ತಮವಾದ ಕೃತಿಯಾಗಿದೆ. ತುಳು ಜಾನಪದದಿಂದ ಆಯ್ದುಕೊಂಡಂಥ ಕೋಟಿ ಚೆನ್ನಯ್ಯ ಎಂಬುದು ಪಂಜೆಯವರ ಉತ್ತಮ ಕೃತಿಯಾಗಿರ್ತಕ್ಕಂಥದ್ದು. ಅದು ಸಿನಿಮಾ ಕೂಡ ಆಗಿ ಪ್ರಸಿದ್ಧವಾಗಿದೆ. ಯಾವುದಂದ್ರೆ ಕೋಟಿ ಚೆನ್ನಯ್ಯ. ಮಕ್ಕಳ ಸಾಹಿತ್ಯದಲ್ಲಿ ಅಜ್ಜಿ ಸಾಕಿದ ಮಗು, ಇಲಿಗಳ ತಕತೈ, ಕೊಕ್ಕೊ ಕೋಳಿ, ಗುಡು ಗುಡು ಗುಮ್ಮಟ ದೇವ, ಬೊಕ್ಕವಾಯಿ ಕೊಕ್ಕೆ ರಾಜ, ಮಾತಾಡೋ ರಾಮಪ್ಪ, ಮೂರು ಕರಡಿಗಳು ಇವು ಪ್ರಮುಖ ಮಕ್ಕಳ ಸಾಹಿತ್ಯದಲ್ಲಿ ಬರೆದಿರ್ತಕ್ಕಂಥವರು ಪಂಜೆ ಮಂಗೇಶರಾಯರ ಮಕ್ಕಳ ಸಾಹಿತ್ಯದ ಕಥೆಗಳು. ಅಜ್ಜಿ ಸಾಕಿದ ಮಗು, ಇಲಿಗಳ ತಕತೈ, ಕೊಕ್ಕೊ ಕೋಳಿ, ಗುಡು ಗುಡು ಗುಮ್ಮಟ ದೇವ, ಬೊಕ್ಕವಾಯಿ ಕೊಕ್ಕೆ ರಾಜ, ಮಾತಾಡೋ ರಾಮಪ್ಪ, ಮೂರು ಕರಡಿಗಳು ಇವು ಮಕ್ಕಳ ಸಾಹಿತ್ಯದಲ್ಲಿ ರಚನೆ ಮಾಡಿರ್ತಕ್ಕಂಥ ಪಂಜೆ ಮಂಗೇಶರಾಯರ ಕೃತಿಗಳಾಗಿವೆ. ಇವರ ಕಾವ್ಯನಾಮ ಕವಿಶಿಷ್ಯ. ಕವಿಶಿಷ್ಯ ಎಂಬುದು ಪಂಜೆ ಮಂಗೇಶರಾಯರ ಕಾವ್ಯನಾಮ. ಕನ್ನಡ ಮೊದಲನೇ ಪದ್ಯ ಪುಸ್ತಕ ಮತ್ತು ಎರಡನೇ ಪದ್ಯ ಪುಸ್ತಕ ಮತ್ತು ಮೂರನೇ ಪುಸ್ತಕ, ಸ್ಥಳ ನಾಮ ಮತ್ತು ನಾಗಣ್ಣನ ಕನ್ನಡಕ, ಐತಿಹಾಸಿಕ ಕಥಾವಳಿ, ಒಡ್ಡನ ಓಟ, ಮೂಲ ವ್ಯಾಕರಣ, ರಂಗಸೆಟ್ಟಿ ಕಥನ ಕವನ, ಏನು ಸತ್ತು ಕಾಗೆ ಬಡವಾಯಿತು, ಅಗೋಳಿ ಮಂಜಣ್ಣ, ಹಳೆಯ ಸಬ್ ಅಸಿಸ್ಟೆಂಟ್ನ ಸುಳ್ಳು ಡೈರಿ ಮತ್ತು ಕೇಶಿರಾಜನ ಶಬ್ದಮಣಿ ದರ್ಪಣ, ಕ್ರಿಸ್ತಾನುಜವತ್ಸಕೋಶವನ್ನು ಸಂಪಾದಿಸಿ ಪರಿಷ್ಕರಿಸಿ ಪ್ರಕಟಿಸಿದ್ದಾರೆ. ಇವರು ಸಾಹಿತ್ಯದ ಪ್ರಕಟಣೆಗಾಗಿಯೇ 1921ರಲ್ಲಿ ಮಂಗಳೂರಿನಲ್ಲಿ ಬಾಲ ಸಾಹಿತ್ಯ ಮಂಡಲ ಎಂಬ ಸಂಸ್ಥೆ ಸ್ಥಾಪಿಸಿದರು. ಕೇಶಿರಾಜನ ಶಬ್ದಮಣಿ ದರ್ಪಣ, ಕ್ರಿಸ್ತಾನುಜವತ್ಸಕೋಶ ಸಂಪಾದಿಸಿ ಪ್ರಕಟಿಸಿರ್ತಕ್ಕಂಥವು ಮತ್ತು ಸ್ಥಳನಾಮ, ನಾಗಣ್ಣನ ಕನ್ನಡಕ, ಐತಿಹಾಸಿಕ ಕಥಾವಳಿ, ಒಡ್ಡನ ಓಟ, ಮೂಲ ವ್ಯಾಕರಣ, ರಂಗಸೆಟ್ಟಿ ಕಥನ ಕವನ, ಏನು ಸತ್ತು ಕಾಗೆ ಬಡವಾಯಿತು, ಅಗೋಳಿ ಮಂಜಣ್ಣ
ಹಳೆಯ ಸಬ್ ಅಸಿಸ್ಟೆಂಟ್ನ ಸುಳ್ಳು ಡೈರಿ ಇಂಥ ಹಲವು ಬರವಣಿಗೆ ಪಂಜಮಂಗೇಶರಾಯರು ಅವರವು. 1927ರಲ್ಲಿ ಪಂಚಕಜ್ಜಾಯ ಎಂಬ ಹೆಸರಿನಲ್ಲಿ ಇವರ ಸಂಶೋಧನಾ ಲೇಖನಗಳು ಪ್ರಕಟವಾದವು. ಪಂಜಮಂಗೇಶರ ಬರವಣಿಗೆಗಳು ಪಂಚಕಜ್ಜಾಯ ಎಂಬ ಹೆಸರಿನಲ್ಲಿ ಇವರ ಲೇಖನಗಳು ಪ್ರಕಟವಾದವು. ಪಂಜೆಯವರ ನಾಡು ನುಡಿಗಳ ಸಾಹಿತ್ಯದ ಸೇವೆಯನ್ನು ಗಮನಿಸಿದ ಜನತೆ 1934ರಲ್ಲಿ ರಾಯಚೂರಿನಲ್ಲಿ ನಡೆದ 20ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರನ್ನಾಗಿ ಆರಿಸಿ ಗೌರವಿಸಿತು. ಇವರು ನ್ಯೂಮೋನಿಯಾಕ್ಕೆ ತುತ್ತಾಗಿ 1937ರಲ್ಲಿ ಕಾಲವಾದರು. ಇವರ ಜನ್ಮ ಶತಾಬ್ದಿಯ ಅಂಗವಾಗಿ ಅವರ ಬರಹಗಳನ್ನು 3 ಸಂಪುಟಗಳಲ್ಲಿ ಓರಿಯೆಂಟ್ ಲಾಂಗ್ಮನ್ ಸಂಸ್ಥೆಯವರು ಪ್ರಕಟಿಸಿದರು. ಹಟ್ಟಿಯಂಗಡಿ ನಾರಾಯಣರಾಯರು. ಹಟ್ಟಿಯಂಗಡಿ ನಾರಾಯಣರಾಯರು ಬಿ. ಎಂ. ಶ್ರೀಯವರಿಗಿಂತ ಹಿಂದೆ ಮುಂಬೆಳಗಿನ ಕವಿಗಳು. ಬಹುಮಟ್ಟಿಗೆ ಹಳೆಯ ಛಂದೋರೂಪಗಳಲ್ಲಿ ಕಾವ್ಯರಚನೆ ಮಾಡಿದರೇ ಹೊರತು ಹೊಸ ಛಂದಸ್ಸನ್ನು ಸೃಷ್ಟಿಸಲಿಲ್ಲ. ಎಸ್. ಜಿ. ನರಸಿಂಹಾಚಾರ್, ಪಂಜಮಂಗೇಶರಾಯರು, ಗೋವಿಂದ ಪೈ, ಹಟ್ಟಿಯಂಗಡಿ ನಾರಾಯಣರಾಯರು, ಜಯರಾಮಾಚಾರ್ಯ, ಶಾಂತಕವಿ ಮೊದಲಾದವರು ಹೊಸ ಕವಿತೆಗೆ ಹಳೆಯ ಛಂದೋರೂಪಗಳನ್ನೇ ಬಳಸಿಕೊಂಡರು. ಸ್ವಂತ ರಚನೆಗಳಲ್ಲಾಗಲಿ ಅನುವಾದಗಳಲ್ಲಾಗಲಿ ಹೊಸತನ ಹೆಚ್ಚಾಗಿರಲಿಲ್ಲ. ಹಟ್ಟಿಯಂಗಡಿ ನಾರಾಯಣರಾಯರು ಇಂಗ್ಲಿಷ್ನಿಂದ ಕನ್ನಡಕ್ಕೆ ಕವಿತೆಗಳನ್ನು ಭಾಷಾಂತರಿಸಿದವರಲ್ಲಿ ಮೊದಲಿಗರಾಗಿದ್ದಾರೆ. ಯಾರೆಂದರೆ ಹಟ್ಟಿಯಂಗಡಿ ನಾರಾಯಣರಾಯರು ಇಂಗ್ಲಿಷ್ನಿಂದ ಕನ್ನಡಕ್ಕೆ ಕವಿತೆಗಳನ್ನು ಭಾಷಾಂತರಿಸಿದವರಲ್ಲಿ ಮೊದಲಿಗರು. ಅವರ ಆಂಗ್ಲ ಕವಿತಾವಳಿ 1895ರಲ್ಲಿ. ಈ ಆಂಗ್ಲ ಕವಿತಾವಳಿ ಅನುವಾದಿತ ಕವನ ಸಂಕಲನವಾಗಿರ್ತಕ್ಕಂಥದ್ದು ಹಟ್ಟಿಯಂಗಡಿ ನಾರಾಯಣರಾಯರದು. ಇಂಗ್ಲಿಷ್ ಕಾವ್ಯದ ಪ್ರೇರಣೆಯಿಂದ ಹೇಗೆ ಕನ್ನಡ ಕಾವ್ಯಕ್ಕೆ ನಾವೀನ್ಯ ಉಂಟಾಗುವುದೆಂಬುದನ್ನು ನಾರಾಯಣರಾಯರು ಕನ್ನಡ ಕವಿತೆಯ ಭವಿತವ್ಯ ಎಂಬ ತಮ್ಮದೊಂದು ಭಾಷಣದಲ್ಲಿ ಸೂಚಿಸಿದ್ದಾರೆ. ಅದ್ಯಾವುದೆಂದರೆ ಕನ್ನಡ ಕವಿತೆಯ ಭವಿತವ್ಯ ಎಂಬುದು ಹಟ್ಟಿಯಂಗಡಿ ನಾರಾಯಣರಾಯರು ಭಾಷಣವನ್ನು ಇಂಗ್ಲಿಷ್ ಮಾರ್ಗಗಳ ಅನುಸರಣದಿಂದ ಕವಿಗಳು ಪಾರಮಾರ್ಥಿಕ ವಿಷಯಗಳಿಗಿಂತ ರಾಷ್ಟ್ರೀಯ, ಸಾಮಾಜಿಕ, ಚಾರಿತ್ರಿಕ ಮುಂತಾದ ಲೌಕಿಕ ಪ್ರಮೇಯಗಳಿಗೆ ಹೆಚ್ಚು ಗಮನ ಕೊಡುವರೆಂದು, ದೀರ್ಘ ಪುರಾಣಗಳ ಬದಲಿಗೆ ಲಘು ಕೃತಿಗಳನ್ನು ರಚಿಸುವರೆಂದು, ಛಂದಸ್ಸಿನಲ್ಲಿ ಹೊಸ ಮಾದರಿಗಳನ್ನು ಕಲ್ಪಿಸಬಹುದೆಂದು, ಹಳೆಗನ್ನಡಕ್ಕಿಂತ ನಡುಗನ್ನಡವನ್ನೇ ಹೆಚ್ಚಾಗಿ ಪ್ರಯೋಗಿಸುವರೆಂದು ಅವರ ನಿರೀಕ್ಷೆಯಾಗಿತ್ತು. ಅದು ಮುಂದೆ ನಿಜವಾಯಿತು. ಕನ್ನಡ ಕಾವ್ಯವು ಛಂದಸ್ಸು, ರೂಪ, ವಸ್ತು, ಶೈಲಿ, ಭಾಷೆಗಳಲ್ಲೇ ಹೊಸತನವನ್ನು ತಳೆಯಿತು. ಇಂದಿಗೂ ನಮ್ಮ ನಡುವೆ ಅಮರರಾಗಿರುವ ಶ್ರೀಯುತ ಹಟ್ಟಿಯಂಗಡಿ ನಾರಾಯಣರಾಯರು ನವೋದಯ ಪೂರ್ವದ ಪ್ರಮುಖ ಕನ್ನಡ ಸಾಹಿತಿಗಳಲ್ಲಿ ಒಬ್ಬರು. ಕೇರೂರು ವಾಸುದೇವಾಚಾರ್ಯ. ಕೇರೂರು ವಾಸುದೇವಾಚಾರ್ಯರು 1866ರಲ್ಲಿ ಜನಿಸಿದ ಇವರು ಸಾಹಿತಿ, ಪತ್ರಿಕೋದ್ಯಮಿ, ನಾಟಕಕಾರ, ಕಾದಂಬರಿಕಾರ, ಕಥೆಗಾರರು ಆಗಿದ್ದರು. ಕನ್ನಡದ ಪ್ರಥಮ ಸಾಮಾಜಿಕ ಕಾದಂಬರಿ ಎಂದು ಪ್ರಸಿದ್ಧವಾದ ಇಂದಿರಾ ಇದರ ಕರ್ತೃ ಆಗಿರ್ತಕ್ಕಂಥ ಕೇರೂರು ವಾಸುದೇವಾಚಾರ್ಯರು ಬಾಗಲಕೋಟೆಯಲ್ಲಿ ಜನಿಸಿದರು. ತಂದೆ ಶ್ರೀನಿವಾಸಾಚಾರ್ಯ. ವಕೀಲಿ ವೃತ್ತಿಯಿಂದ ಜೀವನವನ್ನು ಆರಂಭಿಸಿದ ಕೇರೂರರು ಸಾಹಿತ್ಯ, ಸಾಂಸ್ಕೃತಿಕ ಚಟುವಟಿಕೆಗಳನ್ನು ವೃತ್ತಿಯ ಜೊತೆಯಲ್ಲಿಯೇ ಕೈಗೊಂಡರು. ಉತ್ತರ ಕರ್ನಾಟಕದ ಸಾಂಸ್ಕೃತಿಕ ಜೀವನಕ್ಕೆ ಕನ್ನಡದ ಅಸ್ತಿತ್ವವನ್ನು ನೀಡಿದ್ದು ಇವರ ವಿಶಿಷ್ಟ ಸಾಧನೆ. ಕಥಾ ಸಂಕಲನಗಳು ಪ್ರೇಮ ವಿಜಯ, ತೊಳೆದ ಮುತ್ತು, ಬೆಳಗಿದ ದೀಪಗಳು ಕಾದಂಬರಿಗಳೆಂದರೆ ಇವು ಕಥಾ ಸಂಕಲನಗಳು. ಕೇರೂರು ವಾಸುದೇವಾಚಾರ್ಯರದು ಯಾವೆಂದರೆ ಪ್ರೇಮ ವಿಜಯ, ತೊಳೆದ ಮುತ್ತು, ಬೆಳಗಿದ ದೀಪಗಳು ಇವು ಕೇರೂರು ಅವರ ಕಥಾ ಸಂಕಲನಗಳಾದರೆ, ಕಾದಂಬರಿಗಳು ಯದು ಮಹಾರಾಜ, ಭ್ರಾತೃಘಾತಕನಾದ ಔರಂಗಜೇಬ, ವಾಲ್ಮೀಕಿ ವಿಜಯ, ಯವನ ಸೈರಂಧ್ರಿ, ಇಂದಿರಾ ಮುಂತಾದವು. ಇಂದಿರಾ, ಯವನ ಸೈರಂಧ್ರಿ, ವಾಲ್ಮೀಕಿ ವಿಜಯ, ಭ್ರಾತೃಘಾತಕನಾದ ಔರಂಗಜೇಬ, ಯದು ಮಹಾರಾಜ ಇವು ಕೇರೂರರ. ಪ್ರೇಮ ವಿಜಯ, ತೊಳೆದ ಮುತ್ತು, ಬೆಳಗಿದ ದೀಪಗಳು ಇವು ಕೇರೂರು ವಾಸುದೇವಾಚಾರ್ಯ ಅವರ ಕಥಾ ಸಂಕಲನಗಳಾದರೆ, ಯದು ಮಹಾರಾಜ, ಭ್ರಾತೃಘಾತಕನಾದ ಔರಂಗಜೇಬ, ವಾಲ್ಮೀಕಿ ವಿಜಯ, ಯವನ ಸೈರಂಧ್ರಿ, ಇಂದಿರಾ ಇವು ಅವರ
ಕಾದಂಬರಿಗಳಾಗಿರ್ತಕ್ಕಂಥವು. ಕೇರೂರು ವಾಸುದೇವಾಚಾರ್ಯ ಅವರ ಕಾದಂಬರಿಗಳಾಗಿರ್ತಕ್ಕಂಥವು. ಮತ್ತು ನಾಟಕಗಳೆಂದರೆ ಕೇರೂರು ವಾಸುದೇವಾಚಾರ್ಯರ ನಾಟಕಗಳೆಂದರೆ ನಳ ದಮಯಂತಿ, ವಸಂತಯಾಮಿನಿ, ಸ್ವಪ್ನ ಚಮತ್ಕಾರ, ಸುರತನಗರದ ಶ್ರೇಷ್ಠಿ ಮತ್ತು ಪತಿವಶೀಕರಣ, ಪುರಂದರದಾಸರು, ರುಕ್ಮಿಣಿ, ಸ್ವಯಂವರ, ಪತ್ತೆದಾರಿ ಕಥೆಗಳು, ರಾಖಿ ಬಂಧನ, ಬಂಧುತ್ವ, ಪ್ರಣಯ ದರ್ಪಣ, ಶಿಲ್ಪಿಗನ ಶಿಲಾಮೂರ್ತಿ. ಸಾಮಾಜಿಕ ಕಥೆಗಳೆಂದರೆ ಮಲೇಷಿಯಾ ನಲ್ಲೆಯರು, ಪ್ರಕೃತಿ ಬಲ, ಮನೆ ಮನೆಯ ಸಮಾಚಾರ. ಐತಿಹಾಸಿಕ ಕಥೆಗಳು ನರಗುಂದದ ಸಾವಿತ್ರಿಬಾಯಿ, ನೂರ್ ಜಹಾನ್, ಸಿಕಂದರ್ ಬಾದಶಾ, ಮಹಾರಾಣಾ ಪ್ರತಾಪ್ ಸಿಂಹ ಇವರ ವಸಂತಯಾಮಿನಿ, ಸ್ವಪ್ನ ಚಮತ್ಕಾರ ಮತ್ತು ಸುರತ ನಗರ ಶ್ರೇಷ್ಠಿ ನಾಟಕಗಳು ಕ್ರಮವಾಗಿ ಶೇಕ್ಸ್ಪಿಯರ್ನ ಎ ಮಿಡ್ ಸಮ್ಮರ್ ನೈಟ್ಸ್ ಡ್ರೀಮ್, ಮರ್ಚೆಂಟ್ ಆಫ್ ವೆನಿಸ್ ನಾಟಕಗಳ ಆಧಾರದಿಂದ ರಚಿತವಾಗಿರ್ತಕ್ಕಂಥವು. ಕೇರೂರು ವಾಸುದೇವಾಚಾರ್ಯ ಅವರಿಂದ ಸ್ವಪ್ನ ಚಮತ್ಕಾರ, ವಸಂತಯಾಮಿನಿ, ಸ್ವಪ್ನ ಚಮತ್ಕಾರ ಮತ್ತು ಸುರತನಗರದ ಶ್ರೇಷ್ಠಿ ನಾಟಕಗಳು ಶೇಕ್ಸ್ಪಿಯರ್ನ ಎ ಮಿಡ್ ಸಮ್ಮರ್ ನೈಟ್ಸ್ ಡ್ರೀಮ್, ಮರ್ಚೆಂಟ್ ಆಫ್ ವೆನಿಸ್ ನಾಟಕಗಳ ಆಧಾರದಿಂದ ರಚಿತವಾಗಿವೆ. ಪತಿವಶೀಕರಣ ಗೋಲ್ಡ್ ಸ್ಮಿತನ ಶಿ ಸ್ಟೂಪ್ಸ್ ಟು ಕಾಂಕರ್ ಎಂಬ ನಾಟಕದ ಭಾಷಾಂತರವಾಗಿರುತ್ತದೆ. ಪತಿವಶೀಕರಣ ಎಂಬುದು ಕೇರೂರು ವಾಸುದೇವಾಚಾರ್ಯರವರು ಪತಿವಶೀಕರಣ ಗೋಲ್ಡ್ ಸ್ಮಿತನ ಶಿ ಸ್ಟೂಪ್ಸ್ ಟು ಕಾಂಕರ್ ಎಂಬ ನಾಟಕದ ಭಾಷಾಂತರವಾಗಿದೆ. ರುಕ್ಮಿಣಿ ಸ್ವಯಂವರದ ಪ್ರೇರಣೆಯಾಗಿದೆ. 1917ರಿಂದ 1921ರ ಅವಧಿಯಲ್ಲಿ ಕೇರೂರರು ಸುಬೋಧಯ ಎಂಬ ಸ್ವತಂತ್ರ ಪತ್ರಿಕೆಯನ್ನು ನಡೆಸಿದರು. ಸಚಿತ್ರ ಭಾರತ ಎಂಬ ಪತ್ರಿಕೆಗೆ ಕೆಲವು ಕಾಲ ಸಂಪಾದಕರಾಗಿದ್ದರು ಕೂಡ. ಕೇರೂರು ವಾಸುದೇವಾಚಾರ್ಯರ ಜ್ಞಾಪಕಾರ್ಥವಾಗಿ ಬಾಗಲಕೋಟೆಯ ವಾಸುದೇವ ವಿನೋದಿನಿ ನಾಟ್ಯಸಭೆಯವರು ವಾಸುದೇವ ವಿನೋದಿನಿ ನಾಟ್ಯಸಭೆಯವರು 1964ರಲ್ಲಿ ವಾಸುದೇವ ಪ್ರಶಸ್ತಿ ಎಂಬ ಸ್ಮಾರಕ ಸಂಪುಟವನ್ನು ಪ್ರಕಟಿಸಿದ್ದಾರೆ. ಇವರು 1921 ಜನವರಿ 21ರಂದು ನಿಧನರಾದರು. ವೀರಮಾತೆ, ದೇವಲದೇವಿ, ಸತಿ ವಿಜಯ, ಪ್ರಕೃತಿ ಬಲ, ಮನೆಯ ಸಮಾಚಾರ, ಕುಲ್ಭಾಮಿ ಪಂಡಿತ, ಬೃಹಲ್ಲಾಂಗುಲ ವ್ಯಾಘ್ರ, ಶಿಲ್ಪಿಗನ ಶಿಲಾಮೂರ್ತಿ, ಪ್ರಣಯ ದರ್ಪಣ, ಎದೆಯ ಮೇಲಿನ ಕಲ್ಲು ಇಳಿಯಿತು, ಪತಿಗಳ ಸ್ವಾತಂತ್ರ್ಯ ಹಾನಿಯು, ಕ್ರೀಡಾ ವಿವಾಹ, ಕೊಡೆಯಾಳು ಭೂಪಾಲ ಇವು ಇವರ ಇತರ ಬರವಣಿಗೆಯಾಗಿರ್ತಕ್ಕಂಥವು. ಗುಲ್ವಾಡಿ ವೆಂಕಟರಾವ್ ಅವರು 1844ರಲ್ಲಿ ಜನಿಸಿದರು. ಗುಲ್ವಾಡಿ ಅವರು ಕನ್ನಡದ ಮೊದಲ ಕಾದಂಬರಿಕಾರ ಎಂಬ ಹೆಸರಿಗೆ ಅರ್ಹರಾಗಿದ್ದಾರೆ. BA ಪದವೀಧರರಾದ ಇವರು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿದ್ದರು. 1898ರಲ್ಲಿ ಇವರ ಇಂದಿರಾಬಾಯಿ ಅಥವಾ ಸದ್ಧರ್ಮ ವಿಜಯ ಎಂಬುದು ಗುಲ್ವಾಡಿ ವೆಂಕಟರಾವ್ ಅವರ ಕಾದಂಬರಿಯಾಗಿರ್ತಕ್ಕಂಥದ್ದು. 1907ರ ಹೊತ್ತಿಗೆ ಭಾಗೀರಥಿ, ಸೀಮಂತಿನಿ ಎಂಬ ಕಾದಂಬರಿಗಳನ್ನು ಪ್ರಕಟಿಸಿದರು. ಇಂದಿರಾಬಾಯಿ ಅಥವಾ ಸದ್ಧರ್ಮ ವಿಜಯ ಎಂಬುದು ಗುಲ್ವಾಡಿ ವೆಂಕಟರಾವ್ ಅವರ ಮೊದಲ ಕಾದಂಬರಿಯಾಗಿದೆ. 1907ರ ಹೊತ್ತಿಗೆ ಭಾಗೀರಥಿ, ಸೀಮಂತಿನಿ ಎಂಬ ಕಾದಂಬರಿಗಳನ್ನು ಪ್ರಕಟಿಸಿದರು ಮತ್ತು 1899ರಲ್ಲಿ ಲಾಡು ಪ್ರಿಯಾಚಾರ್ಯ ಎಂಬ ವಿಡಂಬನ ಕೃತಿ ಪ್ರಕಟಿಸಿದರು. ಮಿತ್ರೋದಯ ಎಂಬ ಪತ್ರಿಕೆಯನ್ನು ನಡೆಸುತ್ತಿದ್ದವರು ಗುಲ್ವಾಡಿ ವೆಂಕಟರಾಯರು. ಮಿತ್ರೋದಯ ಎಂಬ ಪತ್ರಿಕೆಯನ್ನು ನಡೆಸುತ್ತಿದ್ದ ಇವರು ಪಾಶ್ಚಾತ್ಯ ಸಂಸ್ಕೃತಿಯ ವಿರೋಧಿಯಾಗಿದ್ದರು. ಹೊಸ ಶಿಕ್ಷಣ ಪದ್ಧತಿ ಮತ್ತು ಸ್ತ್ರೀಯರ ಏಳಿಗೆಗೆ ಸತತ ಶ್ರಮಿಸಿದವರು. ಇವರ ಇಂದಿರಾಬಾಯಿ ಹಳತು ಮತ್ತು ಹೊಸ ಬದುಕಿನ ಸಂಘರ್ಷವನ್ನು ಚಿತ್ರಿಸುತ್ತದೆ. ಇಂದಿರಾಬಾಯಿ ಎಂಬುದು ಸದ್ಧರ್ಮ ವಿಜಯ ಎಂದು ಕೂಡ ಕರೆಯುತ್ತಾರೆ. ಇದರಲ್ಲಿ ಬಾಲ ವಿಧವೆಯಾದ ಇಂದಿರೆಯ ಗೋಳಿನ ಕತೆ ಮಡುಗಟ್ಟಿ ನಿಂತಿರ್ತಕ್ಕಂಥದ್ದು. ಕಡೆಯಲ್ಲಿ ಭಾಸ್ಕರ ಎಂಬುವವನನ್ನು ಮರುಮದುವೆಯಾಗುತ್ತಾಳೆ. ಕನ್ನಡದ ವಾಸ್ತವವಾದಿ ಕಾದಂಬರಿಗೆ ಇದೊಂದು ಉತ್ತಮ ಉದಾಹರಣೆಯಾಗಿರ್ತಕ್ಕಂಥದ್ದು. ಗುಲ್ವಾಡಿ ವೆಂಕಟರಾವ್ ಅವರದು ಕನ್ನಡದ ವಾಸ್ತವವಾದಿ ಕಾದಂಬರಿಗೆ ಉತ್ತಮ ಉದಾಹರಣೆಯಾಗಿರ್ತಕ್ಕಂಥದ್ದು ಇಂದಿರಾಬಾಯಿ. ಕೌಚ್ಮನ್ ಎಂಬ ಬ್ರಿಟಿಷ್ ಅಧಿಕಾರಿ ಇದನ್ನು ಇಂಗ್ಲಿಷ್ ಭಾಷೆಗೆ ಅನುವಾದಿಸಿದ್ದಾನೆ. ಕೌಚ್ಮನ್ ಎಂಬುವವರು
ಇಂದಿರಾಬಾಯಿಯನ್ನು ಇಂಗ್ಲಿಷ್ ಭಾಷೆಗೆ ಅನುವಾದಿಸಿದ್ದಾರೆ. ಗುಲ್ವಾಡಿ ಅವರು 1913ರಲ್ಲಿ ನಿಧನ ಹೊಂದಿದರು. ಶಾಂತ ಕವಿಗಳು 1856ರಲ್ಲಿ ಧಾರವಾಡ ಜಿಲ್ಲೆ ಸಾತೇನಹಳ್ಳಿಯಲ್ಲಿ ಜನಿಸಿದರು. ಇವರ ಪೂರ್ಣ ಹೆಸರು ಬಾಳಾಚಾರ್ಯ ಗೋಪಾಲಾಚಾರ್ಯ ಸಕ್ಕರಿ. ಇವರು ನಾಟಕಕಾರರು, ಕವಿಗಳು ಮತ್ತು ಕೀರ್ತನಕಾರರು ಆಗಿದ್ದರು. ಕರ್ನಾಟಕದ ಏಕೀಕರಣಕ್ಕೆ ಶ್ರಮಿಸಿದ ಮುಖ್ಯ ವ್ಯಕ್ತಿಗಳಲ್ಲಿ ಇವರು ಒಬ್ಬರು. ಧಾರವಾಡದಲ್ಲಿ ಶಿಕ್ಷಕ ತರಬೇತಿ ಪಡೆದು ಶಿಕ್ಷಕರಾದವರು ಶಾಂತ ಕವಿಗಳು. ಮರಾಠಿ ಪ್ರಾಬಲ್ಯವಿದ್ದ ಆಗಿನ ಕಾಲಕ್ಕೆ ನಾಡು ನುಡಿಗಳ ಬಗ್ಗೆ ಕನ್ನಡಿಗರಲ್ಲಿ ಎಚ್ಚರ ಮೂಡಿಸಲು ಅನೇಕ ನಾಟಕ, ಕೀರ್ತನೆ, ಹಾಡು ಬರೆಯುವುದರ ಜೊತೆಗೆ ಸಭೆಗಳನ್ನು ನಡೆಸಿದರು. ಒಟ್ಟಾರೆ ಜನಜಾಗೃತಿಯನ್ನು ಉಂಟುಮಾಡಿ ದೇಶಾಭಿಮಾನದ ಬೀಜ ಬಿತ್ತಿದರು. ಶಾಂತ ಕವಿಗಳು ರಚಿಸಿದ ಮೊದಲ ನಾಟಕ ಉಷಾಹರಣ. ಉಷಾಹರಣ ಎಂಬುದು ಶಾಂತ ಕವಿಗಳ ಮೊದಲ ನಾಟಕ. ಮತ್ತು ಶ್ರೀಯಾಳ ಸತ್ವಪರೀಕ್ಷೆ, ಕೀಚಕವಧೆ, ವತ್ಸಲಾಹರಣ, ಸುಧನ್ವ ವಧೆ ಮುಂತಾದವು ಶಾಂತ ಕವಿಗಳು ರಚನೆ ಮಾಡಿದ್ದಾರೆ. ಶ್ರೀಯಾಳ ಸತ್ವಪರೀಕ್ಷೆ, ಕೀಚಕವಧೆ, ವತ್ಸಲಾಹರಣ, ಸುಧನ್ವ ವಧೆ ಇವು ಶಾಂತ ಕವಿಗಳ ನಾಟಕಗಳು. 1873ರಲ್ಲಿ ನಾಟಕ ಕಂಪನಿ ಕಟ್ಟಿದರು. ಈ ಕನ್ನಡದ ದಾಸಯ್ಯ 60ಕ್ಕೂ ಹೆಚ್ಚು ಕೃತಿ ರಚಿಸಿದ್ದಾರೆ. ಸಂಸ್ಕೃತದಿಂದ ಸಾಕಷ್ಟು ಕೃತಿಗಳನ್ನು ಅನುವಾದಿಸಿದ್ದಾರೆ. ಕರ್ನಾಟಕ ನಾಟಕ ಕಂಪನಿಯವರಿಗಾಗಿ ಶಾಂತ ಕವಿಗಳು ಬರೆದ ನಾಟಕಗಳಲ್ಲಿ ಶ್ರೀಯಾಳ ಸತ್ವಪರೀಕ್ಷೆ, ಸುಂದೋಪಸುಂದ ವಧೆ, ವತ್ಸಲಾಹರಣ, ಕೀಚಕವಧೆ, ಸುಧನ್ವ ವಧೆ, ಸೀತಾರಣ್ಯ ಪ್ರವೇಶ, ಪಾರ್ವತಿ ಪರಿಣಯ, ಮೇಘದೂತ, ಶಕುಂತಲೋತ್ಪತ್ತಿ, ಚಂದ್ರಾವಳಿ ಚರಿತ್ರೆ ಮುಖ್ಯವಾಗಿರ್ತಕ್ಕಂಥವು ಶಾಂತ ಕವಿಗಳು ರಚನೆಯಾಗಿವೆ. ರಕ್ಷಿಸು ಕರ್ನಾಟಕ ದೇವಿ ಎಂಬ ಹಾಡು ಮುಂಬೈ ಕರ್ನಾಟಕದಲ್ಲಿ ಬಹಳ ವರ್ಷಗಳ ನಾಡಗೀತೆಯಾಗಿರುವಂಥದ್ದು ಶಾಂತ ಕವಿಗಳ ಕೊಡುಗೆಯಾಗಿದೆ. 1919ರಲ್ಲಿ ಧಾರವಾಡದಲ್ಲಿ ಸಾಹಿತ್ಯ ಸಮ್ಮೇಳನ ನಡೆಯಬೇಕಿದ್ದು ಹಣಕಾಸಿನ ತೊಂದರೆ ಕಾರಣ ಅದು ನಿಂತು ಹೋಗುವ ವಿಚಾರ ತಿಳಿದಾಗ ಮುದುಕರಾದರೂ ಕೂಡ ಬೇಡಲು ಬಂದಿಹನು ಕನ್ನಡದ ದಾಸಯ್ಯ ಎಂಬ ಕವನ ರಚಿಸಿ ಕರ್ನಾಟಕದಾದ್ಯಂತ ಆ ಹಾಡನ್ನು ಹಾಡುತ್ತಾ ಹಣವನ್ನು ಸಂಗ್ರಹಿಸಿ ಸಮ್ಮೇಳನವನ್ನು ಯಶಸ್ವಿಯಾಗಿ ನಡೆಯುವಂತೆ ಮಾಡಿದ್ದು ಇವರಿಗಿದ್ದ ಕನ್ನಡಾಭಿಮಾನವನ್ನು ತಿಳಿಸುತ್ತದೆ. 1920ರಲ್ಲಿ ಇವರು ನಿಧನ ಹೊಂದಿದರು. ಎಂ. ಎಸ್. ಪುಟ್ಟಣ್ಣ 1854ರಲ್ಲಿ ಚನ್ನಪಟ್ಟಣದಲ್ಲಿ ಜನಿಸಿದ ಎಂ. ಎಸ್. ಪುಟ್ಟಣ್ಣ ಅವರ ನಿಜ ನಾಮಧೇಯ ಲಕ್ಷ್ಮೀನರಸಿಂಹಶಾಸ್ತ್ರಿ. ಲಕ್ಷ್ಮೀನರಸಿಂಹಶಾಸ್ತ್ರಿ ಎಂಬುದು ನಿಜನಾಮವಾಗಿರ್ತಕ್ಕಂಥ ಎಂ. ಎಸ್. ಪುಟ್ಟಣ್ಣ ಅವರು ಮೈಸೂರು ಸೂರ್ಯನಾರಾಯಣ ಭಟ್ಟ ಪುಟ್ಟಣ್ಣ ಎಂಬುದು ಪೂರ್ಣ ಹೆಸರು. ಮೈಸೂರು ಸೂರ್ಯನಾರಾಯಣ ಭಟ್ಟ ಪುಟ್ಟಣ್ಣ ಎಂಬುದು ಪೂರ್ಣ ಹೆಸರು ಆಗಿರ್ತಕ್ಕಂಥ ಲಕ್ಷ್ಮೀನರಸಿಂಹಶಾಸ್ತ್ರಿ ಎಂಬ ನಿಜನಾಮಧೇಯವನ್ನು ಹೊಂದಿರತಕ್ಕಂಥ ಎಂ. ಎಸ್. ಪುಟ್ಟಣ್ಣನವರ ಕಾದಂಬರಿಗಳೆಂದರೆ ಪೇಟೆ ಮಾತೇನಜ್ಜಿ, ಅವರಿಲ್ಲದೂಟ, ಹೇಮಲತೆ, ಹ್ಯಾಮ್ಲೆಟ್ ನಾಟಕದ ಅನುವಾದ ಹೇಮಲತೆ ಮತ್ತು ಅವರಿಲ್ಲದೂಟ. ಪೇಟೆ ಮಾತೇನಜ್ಜಿ, ಅವರಿಲ್ಲದೂಟ, ಹೇಮಲತೆ ಎಂಬುದು ಕಾದಂಬರಿಗಳು ಎಂ. ಎಸ್. ಪುಟ್ಟಣ್ಣನವರ ಕಾದಂಬರಿಗಳಾಗಿರ್ತಕ್ಕಂಥವು. ಕನ್ನಡದ ಆರಂಭಕಾಲದ ಪ್ರಸಿದ್ಧ ಕಾದಂಬರಿಕಾರರಲ್ಲಿ ಇವರು ಒಬ್ಬರಾಗಿರ್ತಕ್ಕಂಥವ್ರು. ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿದ್ದ ಇವರು ಮದರಾಸು ವಿವಿಯಿಂದ 1885ರಲ್ಲಿ BA ಪದವಿ ಪಡೆದರು. ಮುಂದೆ ಕೋರ್ಟಿನಲ್ಲಿ ಭಾಷಾಂತರಕಾರರಾಗಿ ಸೇರಿಕೊಂಡರು. ಬೆಂಗಳೂರಿನಲ್ಲಿ ಕೆಲ ಕಾಲ ಲಾಯರ್ ಸಹ ಆಗಿದ್ದರು. ನೀತಿ ಚಿಂತಾಮಣಿ ಇವರ ಪ್ರಸಿದ್ಧ ಮಕ್ಕಳ ಸಾಹಿತ್ಯ. ಎಂ. ಎಸ್. ಪುಟ್ಟಣ್ಣನವರ ಪ್ರಸಿದ್ಧ ಮಕ್ಕಳ ಸಾಹಿತ್ಯ ಅಂದರೆ ನೀತಿ ಚಿಂತಾಮಣಿ. 1915ರಲ್ಲಿ ಕುಣಿಗಲ್ ರಾಮಶಾಸ್ತ್ರಿಗಳ ಚರಿತ್ರೆ ಎಂ. ಎಸ್. ಪುಟ್ಟಣ್ಣನವರ ಬರವಣಿಗೆ. ಕುಣಿಗಲ್ ರಾಮಶಾಸ್ತ್ರಿಗಳ ಚರಿತ್ರೆ ಎಂ. ಎಸ್. ಪುಟ್ಟಣ್ಣನವರ ಬರವಣಿಗೆಯಾಗಿದೆ. ಇದು ಜೀವನ ಚರಿತ್ರೆ. ಕುಣಿಗಲ್ ರಾಮಶಾಸ್ತ್ರಿಗಳ ಚರಿತ್ರೆ ಎಂಬುದು ಜೀವನ ಚರಿತ್ರೆಯನ್ನು ಬರೆದವರು ಎಂ. ಎಸ್. ಪುಟ್ಟಣ್ಣನವರು. ಮಾಡಿದ್ದುಣ್ಣೋ ಮಹಾರಾಯ ಮತ್ತು ಮುಸುಕು ತೆಗೆಯೇ ಮಾಯಾಂಗನೆ ಇವು ಕಾದಂಬರಿಗಳು. ಮಾಡಿದ್ದುಣ್ಣೋ ಮಹಾರಾಯ ಮತ್ತು ಮುಸುಕು ತೆಗೆಯೇ ಮಾಯಾಂಗನೆ ಎಂಬುದು ಕಾದಂಬರಿ ರೂಪದಲ್ಲಿ ಬರೆದಿರ್ತಕ್ಕಂಥವು. ಎಂ. ಎಸ್. ಪುಟ್ಟಣ್ಣವರು ಬರೆದಿರ್ತಕ್ಕಂಥ ಕಾದಂಬರಿ ರೂಪದಲ್ಲಿ ಮಾಡಿದ್ದುಣ್ಣೋ ಮಹಾರಾಯ ಮತ್ತು ಮುಸುಕು ತೆಗೆಯೇ ಮಾಯಾಂಗನೆ. ಕನ್ಫ್ಯೂಷಿಯಸ್, ಮಹಮ್ಮದ್ ಖವಾನ್, ಸಾಲಾರ್ ಜಂಗ್ ಇವರ ಜೀವನ ಚರಿತ್ರೆಗಳು ಬರೆದಿದ್ದಾರೆ. ಎಂ. ಎಸ್. ಪುಟ್ಟಣ್ಣನವರು ಕನ್ಫ್ಯೂಷಿಯಸ್,
ಮೊಹಮ್ಮದ್ ಗವಾನ್, ಸಾಲಾರ್ ಜಂಗ್ ಇವರ ಜೀವನ ಚರಿತ್ರೆಗಳು ಗ್ರಂಥಗಳು ಬರೆದಿದ್ದಾರೆ. ಇಕ್ಕೇರಿ ಸಂಸ್ಥಾನದ ಚರಿತ್ರೆ, ಚಿತ್ರದುರ್ಗದ ಪಾಳೆಯಗಾರರು, ಹಾಗಲವಾಡಿಯ ಪಾಳೆಯಗಾರರು, ಹಿಂದೂ ಚರಿತ್ರ ದರ್ಪಣ 2 ಭಾಗಗಳಲ್ಲಿ ಬರೆದಿದ್ದಾರೆ. ಎಂ. ಎಸ್. ಪುಟ್ಟಣ್ಣನವರು ಬರೆದಿರ್ತಕ್ಕಂಥ 2 ಭಾಗಗಳಲ್ಲಿ ಇಕ್ಕೇರಿ ಸಂಸ್ಥಾನದ ಚರಿತ್ರೆ, ಚಿತ್ರದುರ್ಗದ ಪಾಳೆಯಗಾರರು, ಹಾಗಲವಾಡಿಯ ಪಾಳೆಯಗಾರರು, ಹಿಂದೂ ಚರಿತ್ರ ದರ್ಪಣ. ಇತಿಹಾಸದ ಗ್ರಂಥಗಳೆಂದರೆ ಶೇಕ್ಸ್ಪಿಯರ್ನ ಸಿಂಬೆಲೈನ್ ನಾಟಕವನ್ನು ಸಿಂಹರಾಜ ಚರಿತ್ರೆಯಂತೂ ಮತ್ತು ಕಿಂಗ್ ಲಿಯರ್ ನಾಟಕವನ್ನು ಹೇಮಚಂದ್ರ ರಾಜವಿಲಾಸ ಅಂತಲೂ ಅನುವಾದಿಸಿದ್ದಾರೆ. ಕನ್ನಡ ಲೇಖನ ಲಕ್ಷಣ ಮತ್ತು ಅವರಿಲ್ಲದೂಟ, ಆತಿನ್ ತಾಯಿ ಛತ್ರಪತಿ ಶಿವಾಜಿ ಮಹಾರಾಜ. ಇವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪಕರಲ್ಲೊಬ್ಬರು. ಪುಟ್ಟಣ್ಣನವರು 1930ರಲ್ಲಿ ತೀರಿಕೊಂಡರು. ಇತಿಹಾಸದ ಗ್ರಂಥಗಳಾಗಿರ್ತಕ್ಕಂಥ ಶೇಕ್ಸ್ಪಿಯರ್ನ ಸಿಂಬೆಲೈನ್ ನಾಟಕವನ್ನು ಸಿಂಹರಾಜ ಚರಿತ್ರೆ ಅಂತಲೂ, ಕಿಂಗ್ ಲಿಯರ್ ನಾಟಕವನ್ನು ಹೇಮಚಂದ್ರ ರಾಜವಿಲಾಸ ಅಂತಲೂ ಎಂ. ಎಸ್. ಪುಟ್ಟಣ್ಣನವರು ಅನುವಾದಿಸಿದ್ದಾರೆ. ಕನ್ನಡ ಲೇಖನ ಲಕ್ಷಣ ಎಂಬುದು ಮತ್ತು ಅವರಿಲ್ಲದೂಟ ಮತ್ತು ಆತಿನ್ ತಾಯಿ ಛತ್ರಪತಿ ಶಿವಾಜಿ ಮಹಾರಾಜ ಎಂಬುವು ಬರವಣಿಗೆ ಎಂ. ಎಸ್. ಪುಟ್ಟಣ್ಣನವರು ಬರೆದಿದ್ದಾರೆ. ಬಿ. ವೆಂಕಟಾಚಾರ್ಯ 1845ರಲ್ಲಿ ಮಂಡ್ಯ ಜಿಲ್ಲೆ ಬಿಂಡಿಗನವಿಲಿಯಲ್ಲಿ ಜನಿಸಿದ ಇವರು ಬಿ. ವೆಂಕಟಾಚಾರ್ಯರು ಕಂದಾಯ ಇಲಾಖೆ ಜಿಲ್ಲಾ ಕೋರ್ಟ್ನಲ್ಲಿ ನೌಕರಿ ಮಾಡುತ್ತಿದ್ದರು. ತಂದೆ ಗರುಡಾಚಾರ್ಯರು ಬಂಗಾಳದ ಈಶ್ವರಚಂದ್ರ ವಿದ್ಯಾಸಾಗರರ ಸಹಾಯದಿಂದ ಬಂಗಾಳಿ ಭಾಷೆ ಕಲಿತು ವಿದ್ಯಾಸಾಗರರ ಭ್ರಾಂತಿವಿಲಾಸ ಕಾದಂಬರಿಯನ್ನು ಅನುವಾದಿಸಿದರು. ಬಿ. ವೆಂಕಟಾಚಾರ್ಯರು ಭ್ರಾಂತಿವಿಲಾಸ ಕಾದಂಬರಿಯನ್ನು ಅನುವಾದಿಸಿದರು. ಸುಮಾರು 80ಕ್ಕೂ ಹೆಚ್ಚು ಕೃತಿಗಳನ್ನು ಬರೆದಿರುವ ಇವರು ಮುಖ್ಯವಾಗಿ ಭಾಷಾಂತರಕಾರರಾಗಿದ್ದಾರೆ. ಐತಿಹಾಸಿಕ ಕಾದಂಬರಿಗಳೆಂದರೆ ದುರ್ಗೇಶ್ ನಂದಿನಿ, ಆನಂದಮಠ, ದೇವಿ ಚೌಧರಾಣಿ, ಸೀತಾರಾಮ್. ಸಾಮಾಜಿಕ ಕಾದಂಬರಿಗಳೆಂದರೆ ಇಂದಿರೆ, ವಿಷವೃಕ್ಷ, ರಜನಿ ಮತ್ತು ಇತರೆ ಕಾದಂಬರಿಗಳೆಂದರೆ ಭ್ರಾಂತಿವಿಲಾಸ, ಶಾಕುಂತಲ, ಸೀತಾವನವಾಸ, ಮೃಣಾಲಿನಿ, ಚಂದ್ರಶೇಖರ, ರಾಧಾರಾಣಿ, ಕೃಷ್ಣಕಾಂತನ ಉಯಿಲು, ರಾಜಸಿಂಹ, ಕಪಾಲಕುಂಡಲ, ಅಮೃತಪುಲಿನ ಇವು ಬಿ. ವೆಂಕಟಾಚಾರ್ಯರ ಅನುವಾದಗಳಾಗಿದ್ದಾವೆ. ಇವರು ಬಂಗಾಳಿಯ ಬಂಕಿಂಚಂದ್ರ ಹಾಗೂ ಹರಪ್ರಸಾದ ಶಾಸ್ತ್ರಿ ಅವರ ಕೃತಿಗಳನ್ನು ಅನುವಾದಿಸಿದ್ದಾರೆ. ವೆನಿಸ್ ನಗರದ ವಣಿಕ 1901ರಲ್ಲಿ ಅನುವಾದಿಸಿದರು. ನವಾಬ ನಂದಿನಿ ಕಾದಂಬರಿಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದರು. ಅವಕಾಶ ತೋಷಣ ಎಂಬ ಮಾಸಪತ್ರಿಕೆಯನ್ನು ಆರಂಭಿಸಿ ಅದರಲ್ಲಿ ಕತೆ, ಲಘು ಲೇಖನಗಳನ್ನು ಬರೆದಿದ್ದಾರೆ. 1914ರಲ್ಲಿ ಇವರು ತೀರಿಕೊಂಡರು. ಗಳಗನಾಥರ ನಿಜನಾಮ ವೆಂಕಟೇಶ್ ತಿರುಕೋ ಕುಲಕರ್ಣಿ. ಹೊಸಗನ್ನಡ ಸಾರಸ್ವತ ಪ್ರಪಂಚದ ಕೆಲವೇ ಚಿರಸ್ಮರಣೀಯ ವ್ಯಕ್ತಿಗಳಲ್ಲಿ ಗಳಗನಾಥರಿಗೆ ಅಗ್ರಸ್ಥಾನ. ಇವರು 1869ರಲ್ಲಿ ಗಳಗನಾಥ ಎಂಬ ಊರಿನಲ್ಲಿ ಜನಿಸಿದರು. ಗಳಗನಾಥ ವಿದ್ಯಾಭ್ಯಾಸ ಮುಗಿಸಿ ಶಿಕ್ಷಕರಾಗಿ ಜೀವನ ಪ್ರಾರಂಭಿಸಿದ ಇವರು ಉತ್ತಮ ಶಿಕ್ಷಕರೆಂದು ಹೆಸರು ಪಡೆದಿದ್ದರು. ಗಳಗನಾಥರು 1907ರಲ್ಲಿ ನಿವೃತ್ತಿ ನಂತರ ಬಿ. ಪ. ಕಾಳೆಯವರ ಸಹಕಾರದಿಂದ ಅಗಡಿಯಲ್ಲಿ ಸದ್ಬೋಧ ಚಂದ್ರಿಕೆ ಎಂಬ ಪತ್ರಿಕೆಯನ್ನು ಆರಂಭಿಸಿದರು. ಸದ್ಬೋಧ ಚಂದ್ರಿಕೆ ಎಂಬ ಪತ್ರಿಕೆ ಗಳಗನಾಥರು ಆರಂಭಿಸಿದರು. ಇವರು ಶಿಕ್ಷಕರಾಗಿದ್ದಾಗ ಪ್ರಬುದ್ಧ ಪದ್ಮನಯನೆ ಎಂಬ ಕಾದಂಬರಿಯನ್ನು ಗಳಗನಾಥರು ರಚಿಸಿದರು. ವೆಂಕಟೇಶ್ ತಿರುಕೋ ಕುಲಕರ್ಣಿ ಅವರು ಪ್ರಬುದ್ಧ ಪದ್ಮನಯನೆ ಎಂಬ ಕಾದಂಬರಿಯನ್ನು ರಚಿಸಿದರು. ಈ ಕಾದಂಬರಿ ಇವರ ಸಾಹಿತ್ಯ ಜೀವನಕ್ಕೆ ಹೊಸ ತಿರುವು ನೀಡಿತು. ಗಳಗನಾಥರು 1898ರಲ್ಲಿ ಆರಂಭವಾದ ಇವರ ಬರವಣಿಗೆ ಅವ್ಯಾಹತವಾಗಿ 1942ರವರೆಗೂ ಸಾಗಿತು. ಇವರು ರಚಿಸಿದ ಸಾಹಿತ್ಯ ವಿಪುಲವಾದದ್ದು, ವೈವಿಧ್ಯವಾದದ್ದು. ಅದನ್ನು ಕಾದಂಬರಿ, ಪೌರಾಣಿಕ ಕಥೆ, ಚರಿತ್ರೆ ಹಾಗೂ ಪ್ರಬಂಧಗಳೆಂದು ವಿಂಗಡಿಸಬಹುದು. ಇದುವರೆಗೆ ಇವರ 24 ಕಾದಂಬರಿಗಳು, ಗಳಗನಾಥರ 24 ಕಾದಂಬರಿಗಳು, 9 ಪೌರಾಣಿಕ ಕಥೆಗಳು, 3 ಚರಿತ್ರೆಗಳು, 8 ಪ್ರಬಂಧಗಳು ಪ್ರಕಟವಾಗಿವೆ. ಗಳಗನಾಥರ ಪದ್ಮನಯನೆ, ಕುಮುದಿನಿ ಅಥವಾ ಬಾಲಕ್ಕೆ ಪರದಾಟ
ಕುಮುದಿನಿ ಅಥವಾ ಬಾಲಕಿ ಪರದಾಟ, ಮಾಧವ ಕರುಣಾವಿಲಾಸ, ಭಗವತಿ ಕಾತ್ಯಾಯಿನಿ ಮುಂತಾದವು ಗಳಗನಾಥರ ರಚನೆಗಳಾಗಿವೆ. ಅವರ ಸ್ವತಂತ್ರ ಕಾದಂಬರಿಗಳೆಂದರೆ ಪೌರಾಣಿಕ ಕಥೆಗಳು, ಗಿರಿಜಾ ಕಲ್ಯಾಣ, ಉತ್ತರ ರಾಮಚರಿತ್ರೆ, ನಳಚರಿತ್ರ, ಚಿದಂಬರ ಚರಿತ್ರೆ, ಭಾಗವತಾಮೃತ, ಶೈವ ಸುಧಾರಣವ, ತುಳಸಿ ರಾಮಾಯಣ, ಮಹಾಭಾರತ ಚರಿತ್ರೆಗಳು ಗಳಗನಾಥರ ಕೊಡುಗೆಗಳಾಗಿವೆ. ಸದ್ಗುರು ಪ್ರಭಾವ, ಕಲಿಕುಟಾರ ಇವು ಗಳಗನಾಥರ ಪ್ರಬಂಧಗಳು, ಗಳಗನಾಥರ ರಚನೆಗಳಾಗಿವೆ. ಪ್ರಬಂಧಗಳೆಂದರೆ ದಾಂಪತ್ಯ ಕುಟುಂಬ, ಸುಂದರ ಲೇಖ, ಸಮುಚ್ಚಯ, ನಿಬಂಧ ಶಿಕ್ಷಣ, ರಾಜನಿಷ್ಠೆ, ಶ್ರೇಷ್ಠ ಸದುಪದೇಶ, ಬ್ರಾಹ್ಮಣ ಪ್ರಾಪ್ತಿ ಸಾಧನೆ ಮತ್ತು ಕನ್ಯಾ ಶಿಕ್ಷಣ ಇವು ಗಳಗನಾಥರ ಕೃತಿಗಳಲ್ಲಿ ಮಾನವೀಯತೆಯ ಹೋರಾಟ, ರಾಷ್ಟ್ರೀಯತೆಯಲ್ಲಿ ಪರ್ಯವಸಾನವಾಗಿ ಈಶ್ವರೀ ಭಾವದತ್ತ ನಡೆಯುತ್ತದೆ. ಈ ಗಳಗನಾಥರ ಕೃತಿಗಳಲ್ಲಿ ಸಮಕಾಲೀನ ರಾಜಕೀಯ ಆಂದೋಲನಗಳ ಪ್ರಭಾವ ಇಲ್ಲದಿದ್ದರೂ ಸನಾತನ ಧರ್ಮದ ಪುನರುಜ್ಜೀವನದ ಬಯಕೆ ಇರತಕ್ಕಂಥದ್ದು. ಗಳಗನಾಥರು ಸಂಸ್ಕೃತ ಭಾಷೆ ಹಾಗೂ ಸಾಹಿತ್ಯದಲ್ಲಿ ಅಭಿಮಾನವುಳ್ಳವರಾಗಿದ್ದರು. ಆ ಭಾಷೆಯ ಶಬ್ದಗಳ ಪ್ರಯೋಗಗಳಿಗೆ ಮರುಳಾಗದೆ ಔಚಿತ್ಯವಾಗಿ ಬಳಸಿ ಅದಕ್ಕೆ ತಿರುಳುಗನ್ನಡ ಶಬ್ದಗಳು, ಗಾದೆ ಮಾತುಗಳು, ಪಡೆನುಡಿಗಳನ್ನು ಬೆರೆಸಿ ಆಳತವಾದ ಶೈಲಿಯೊಂದನ್ನು ಸೃಷ್ಟಿಸಿದವರು ಗಳಗನಾಥರು. ಕನ್ನಡಕ್ಕೆ ಸುಮಾರು 50 ಕೃತಿಗಳನ್ನು ನೀಡಿ ಕನ್ನಡಕ್ಕೆ ಏಕರೂಪತೆಯನ್ನು ನೀಡಿದವರಲ್ಲಿ ಗಳಗನಾಥರು ಆದ್ಯರು. ಕಥೆ, ಕಾದಂಬರಿ, ಕಮಲಕುಮಾರಿ ಅನುವಾದ, ಪ್ರಬುದ್ಧ ಪದ್ಮನಯನೆ, ಮರಾಠರ ಅಭ್ಯುದಯ, ಶಿವಪ್ರಭುವಿನ ಪುಣ್ಯ, ಕುರುಕ್ಷೇತ್ರ, ಈಶ್ವರೀ ಸೂತ್ರ, ಕ್ಷಾತ್ರ ತೇಜ, ತಿಲೋತ್ತಮೆ ಅಥವಾ ಸರಸ ಪ್ರೇಮ, ರಾಣಾ ರಾಜಸಿಂಹ, ಧಾರ್ಮಿಕ ತೇಜ, ಸತ್ಯಸಾರ, ಸಂಸಾರ ಸುಖ, ಕನ್ನಡಿಗರ ಕರ್ಮಕಥೆ ಅಥವಾ ವಿಜಯನಗರದ ನಾಶ ಗಳಗನಾಥರ ಇದು ರಚನೆಯಾಗಿರ್ತಕ್ಕಂಥವು. ಕನ್ನಡಿಗರ ಕರ್ಮಕಥೆ ಅಥವಾ ವಿಜಯನಗರದ ನಾಶ, ಧರ್ಮ ರಹಸ್ಯ, ಚಾಣಕ್ಯನ ಕಾರಸ್ಥಾನ, ಮೃಣಾಲಿನಿ, ಕುಮುದಿನಿ, ಮಾಧವ ಕರುಣಾವಿಲಾಸ, ದುರ್ಗದ ಬಿಚ್ಚುಗತ್ತಿ, ಮಹಾಭಾರತ, ವೈಚಾರಿಕ ಗೀತೆಗಳಲ್ಲಿ ಗೀತೆಯ ಶ್ರವಣಾಧಿಕಾರ ಇವೆಲ್ಲ ಗಳಗನಾಥರ ರಚನೆಗಳು. 1942ರಲ್ಲಿ ಇವರು ತೀರಿದರು. ಮುಳಿಯ ತಿಮ್ಮಪ್ಪಯ್ಯ ಕನ್ನಡದ ಹಿರಿಯ ವಿದ್ವಾಂಸರಲ್ಲೊಬ್ಬರು. ಮುಳಿಯ ತಿಮ್ಮಪ್ಪಯ್ಯ ಪ್ರಸಿದ್ಧ ಸಂಶೋಧಕರು ಹಾಗೂ ವಿಮರ್ಶಕರು. ಮುಳಿಯ ತಿಮ್ಮಪ್ಪಯ್ಯನವರು ದಕ್ಷಿಣ ಕನ್ನಡ ಜಿಲ್ಲೆಯ ಕಡೆಂಗೋಳುವಿನಲ್ಲಿ 1888ರಲ್ಲಿ ಜನಿಸಿದರು. ತಂದೆ ಕೇಶವ ಭಟ್ಟ, ತಾಯಿ ಮೂಕಾಂಬಿಕಾ. ಅಧ್ಯಾಪಕರಾಗಿ ಜೀವನವನ್ನು ಆರಂಭಿಸಿದ ತಿಮ್ಮಪ್ಪಯ್ಯನವರು ಮುದ್ದಣ್ಣನ ರಾಮಾಶ್ವಮೇಧದ, ಮುದ್ದಣ್ಣ ಮನೋರಮೆಯರ ಸಂವಾದದಿಂದ ಆಕರ್ಷಿತರಾಗಿ ಚಂದ್ರಾವಳಿ ವಿಲಾಸಂ ಎಂಬ ಗದ್ಯ ಕೃತಿಯನ್ನು ರಚಿಸಿದರು. ಮುಳಿಯ ತಿಮ್ಮಪ್ಪಯ್ಯನವರು ಚಂದ್ರಾವಳಿ ವಿಲಾಸಂ ಎಂಬ ಗದ್ಯ ಕೃತಿಯನ್ನು ರಚಿಸಿದರು. ನಂತರ ತಿಮ್ಮಪ್ಪಯ್ಯನವರು ನಡತೆಯ ನಾಡು, ಕರ್ಣನ ವಿಷಯದ ನಾಟಕ, ಹಗಲಿರುಳು, ಪ್ರಬೋಧ ಚಂದ್ರೋದಯದಿಂದ ಪ್ರಚೋದಿತವಾದ ತಾತ್ವಿಕ ನಾಟಕ, ಪ್ರೇಮ ಪಾಶ, ಇವರ ಕಾದಂಬರಿ ಸೊಬಗಿನ ಬಳ್ಳಿ ಎಂಬ ಕಾವ್ಯ ಶಂಬರಾಸುರ ವಧೆಯನ್ನು ವಸ್ತುವಾಗಿಟ್ಟುಕೊಂಡು ಆಂಡಯ್ಯನ ಕಬ್ಬಿಗರ ಕಾವಂ ಕೃತಿಯ ಮಾರ್ಗದಲ್ಲಿ ರಚಿತವಾಗಿದೆ. ನಡತೆಯ ನಾಡು, ಚಂದ್ರಾವಳಿ ವಿಲಾಸಂ ಎಂಬ ಗದ್ಯ ಕೃತಿಯನ್ನು ರಚಿಸಿರ್ತಕ್ಕಂಥ ಇವರು ನಡತೆಯ ನಾಡು, ಕರ್ಣನ ವಿಷಯದ ನಾಟಕ, ಹಗಲಿರುಳು, ಪ್ರಬೋಧ ಚಂದ್ರೋದಯದಿಂದ ಪ್ರಚೋದಿತವಾದ ತಾತ್ವಿಕ ನಾಟಕ, ಪ್ರೇಮ ಪಾಶ ಇವು ಮುಳಿಯ ತಿಮ್ಮಪ್ಪಯ್ಯನವರದು. ಸೊಬಗಿನ ಬಳ್ಳಿ ಎಂಬ ಕಾವ್ಯ ಶಂಬರಾಸುರ ವಧೆಯನ್ನು ವಸ್ತುವಾಗಿಟ್ಟುಕೊಂಡು ಆಂಡಯ್ಯನ ಕಬ್ಬಿಗರ ಕಾವ್ಯಂ ಎಂಬ ಕೃತಿಯ ಮಾರ್ಗದಲ್ಲಿ ರಚಿತವಾಗಿರ್ತಕ್ಕಂಥದ್ದು ಮುಳಿಯ ತಿಮ್ಮಪ್ಪಯ್ಯನವರದು. ತಿಮ್ಮಪ್ಪಯ್ಯನವರಿಗೆ ಪಂಪನ ಕಾವ್ಯಗಳ ಮೇಲೆ ಹೆಚ್ಚು ಆಸಕ್ತಿ ಮೂಡಿ ನಾಡೋಜ ಪಂಪ ಎಂಬ ಮೇರು ಕೃತಿಯನ್ನು ರಚಿಸಿದರು. ಇದರ ಜೊತೆಗೆ ಪಂಪನ ಆದಿಪುರಾಣದ ಕನ್ನಡ ಅನುವಾದ, ರೂಪವಾದ, ಸಮಸ್ತ ಭಾರತ ಸಾರ 1941ರಲ್ಲಿ
ಹೊರಬಂದಿತು. ಅಪರೂಪವಾದ ಅನುವಾದ ಸಮಸ್ತ ಭಾರತ ಸಾರ ಎಂಬುದು 1941ರಲ್ಲಿ ಹೊರಬಂದಿತು. ಇವರ ತ್ರಿಪುರದಾಹ ಶಿಶುಮಾಯಣನ ತ್ರಿಪುರದಹನದ ಸಾಂಗತ್ಯದ ಗದ್ಯಾನುವಾದ ತ್ರಿಪುರದಾಹ ಎಂಬುದು ಮುಳಿ ತಿಮ್ಮಪ್ಪಯ್ಯನವರ ರಚನೆಯಾಗಿದೆ. ಪಶ್ಚಾತ್ತಾಪ ಸಾಮಾಜಿಕ ಕಾದಂಬರಿ. ನವನೀತ ರಾಮಾಯಣ ಇದು ರಗಳೆ ಕಾವ್ಯ. ಆದಿಪುರಾಣ ಸಂಗ್ರಹ ಗದ್ಯಾನುವಾದ. ಶಿವರಾಮ ಚರಿತ ಸಂಪಾದಿತ ಕೃತಿ. ಮುಳಿ ತಿಮ್ಮಪ್ಪಯ್ಯನವರ ಕೃತಿಗಳೆಂದರೆ ಪಶ್ಚಾತ್ತಾಪ, ನವನೀತ ರಾಮಾಯಣ. ಪಶ್ಚಾತ್ತಾಪ ಎಂಬುದು ಸಾಮಾಜಿಕ ಕಾದಂಬರಿ ಆದರೆ ಮುಳಿ ತಿಮ್ಮಪ್ಪಯ್ಯನವರದು ನವನೀತ ರಾಮಾಯಣ ರಗಳೆ ಕಾವ್ಯವಾಗಿದೆ. ಆದಿಪುರಾಣ ಸಂಗ್ರಹ ಗದ್ಯಾನುವಾದವಾದರೆ ಶಿವರಾಮಚರಿತ ಸಂಪಾದಿತ ಕೃತಿ. ಕನ್ನಡ ಸಾಹಿತ್ಯ ಮತ್ತು ಇತರೆ ಉಪನ್ಯಾಸಗಳು. ಇವರ ಕಾವ್ಯಸಮಯ ಎಂಬ ಗ್ರಂಥ ಅಪೂರ್ಣವಾಗಿರತಕ್ಕಂಥದ್ದು. ಮುಳಿ ತಿಮ್ಮಪ್ಪಯ್ಯನವರ ಕಾವ್ಯಸಮಯ ಎಂಬ ಗ್ರಂಥ ಅಪೂರ್ಣವಾಗಿದೆ. ರಾವುತ ರಂಗಪ್ಪ ಇವರ ಗೀತನಾಟಕ. ಪಾರ್ತಿ ಸುಬ್ಬ ಎಂಬುದು ಮುಳಿ ತಿಮ್ಮಪ್ಪಯ್ಯನವರ ವಿಮರ್ಶಾ ಕೃತಿ. ಮುಳಿ ತಿಮ್ಮಪ್ಪಯ್ಯನವರ ರಾವುತ ರಂಗಪ್ಪ ಗೀತನಾಟಕವಾದರೆ ಪಾರ್ತಿ ಸುಬ್ಬ ವಿಮರ್ಶಾ ಕೃತಿಯಾಗಿದೆ. ಈ ಕೃತಿಗಳಲ್ಲದೆ ಅರ್ಥಶಾಸ್ತ್ರವನ್ನು ಕುರಿತು ಅನೇಕ ಲೇಖನಗಳನ್ನು ಬರೆದಿದ್ದಾರೆ. ಕವಿರಾಜ್ಯ ಮಾರ್ಗ ವಿವೇಕ ಎಂಬುದು ಇವರ ಮತ್ತೊಂದು ವಿಮರ್ಶಾ ಕೃತಿ. ನೃಪತುಂಗನ ಬಂಟನಾದ ಬಂಕೆಯನನ್ನು ಕುರಿತು ಬರೆದ ವೀರಬಂಕೆಯ ಎಂಬ ಕಾದಂಬರಿ ಇವರ ಕೊನೆಯ ಕೃತಿಯಾಗಿದೆ. ಮುಳಿ ತಿಮ್ಮಪ್ಪಯ್ಯನವರ ಕವಿರಾಜ್ಯ ಮಾರ್ಗ ವಿವೇಕ ಎಂಬುದು ವಿಮರ್ಶಾ ಕೃತಿಯಾಗಿ ಮತ್ತು ನೃಪತುಂಗನ ಬಂಟನಾದ ಬಂಕೆಯನನ್ನು ಕುರಿತು ಬರೆದ ವೀರಬಂಕೆ ಎಂಬ ಕಾದಂಬರಿ ಇವರ ಕೊನೆಯ ಕೃತಿ. ತಿಮ್ಮಪ್ಪಯ್ಯನವರು ವಿವಿಧ ಶ್ರೇಷ್ಠ ಕೃತಿಗಳನ್ನು ರಚಿಸಿ ಕನ್ನಡಿಗರ ಮೆಚ್ಚುಗೆಗೆ ಪಾತ್ರರಾದರು. 1931ರಲ್ಲಿ ಕಾರವಾರದಲ್ಲಿ ನಡೆದ 17ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಮುಳಿ ತಿಮ್ಮಪ್ಪಯ್ಯನವರು ಆಗಿದ್ದಾರೆ. ಹಳೆಯ ಸಂಪ್ರದಾಯದ ವಿದ್ವಾಂಸರಾದರೂ ಆಧುನಿಕತೆಯ ಬಗೆಗೆ ಪೂರ್ಣ ಗೌರವವಿದ್ದ ಇವರ ಚಿಕಿತ್ಸಕ ಬುದ್ಧಿಯು ಕನ್ನಡ ಸಾಹಿತ್ಯಕ್ಕೆ ಒಂದು ವಿಶಿಷ್ಟ ಕೊಡುಗೆಯಾಗಿದೆ. 1950ರಲ್ಲಿ ನಿಧನ ಹೊಂದಿದರು. ಮಹಾದೇವ ಪ್ರಭಾಕರ ಪೂಜಾರ ಧಾರವಾಡ ಜಿಲ್ಲೆಯ ಬಂಕಾಪುರದ ಇವರು ಹೆಸರಾಂತ ಪಂಡಿತರಾಗಿದ್ದರು. ಧಾರವಾಡದ ಶಿಕ್ಷಕ ತರಬೇತಿ ಕಾಲೇಜಿನಲ್ಲಿ ಪಂಡಿತರಾಗಿ ವೃತ್ತಿ ಜೀವನವನ್ನು ಆರಂಭಿಸಿದ ಪೂಜಾರರು ಮಹಾದೇವ ಪ್ರಭಾಕರ ಪೂಜಾರರು ಹಳಗನ್ನಡದಲ್ಲಿ ಒಳ್ಳೆಯ ಪಾಂಡಿತ್ಯವಿದ್ದುದರಿಂದ ಅನೇಕ ಕವಿಗಳ ಬಗ್ಗೆ ವಿಮರ್ಶಾತ್ಮಕವಾದ ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಧಾರವಾಡ ವಿದ್ಯಾವರ್ಧಕ ಸಂಘ ನಡೆಸುತ್ತಿದ್ದ ವಾಗ್ಭೂಷಣ ಎಂಬ ಪತ್ರಿಕೆ ಸಂಪಾದಕ ಮಂಡಳಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಭಟ್ಟಾಕಳಂಕನ ಶಬ್ದಾನುಶಾಸನಕ್ಕೆ ವೃತ್ತಿಯನ್ನು ಬರೆದಿದ್ದಾರೆ. ಮಹಾದೇವ ಪ್ರಭಾಕರ ಪೂಜಾರ ಅವರು ಭಟ್ಟಾಕಳಂಕನ ಶಬ್ದಾನುಶಾಸನಕ್ಕೆ ವೃತ್ತಿಯನ್ನು ಬರೆದಿದ್ದಾರೆ. ಅಶೋಕ ಪೈಗಂಬರ್ ಅವರನ್ನು ಕುರಿತು ಜೀವನ ಚರಿತ್ರೆಯನ್ನು ಮಹಾದೇವ ಪ್ರಭಾಕರರು ಬರೆದಿದ್ದಾರೆ. ಜೈನ ಧರ್ಮ ಪರಿಭಾಷೆ, ಜೈನ ಪುರಾಣ ಸಾರ, ನುಡಿಗನ್ನಡಿ, ಛಂದೋಮಂಜರಿ ಹಾಗೂ ಪಂಚತಂತ್ರ ಸಾರ ಇವು ಪೂಜಾರರ ಗಮನಾರ್ಹ ಕೃತಿಗಳು. ಯಾವೆಂದರೆ ಜೈನ ಧರ್ಮ ಪರಿಭಾಷೆ, ಜೈನ ಪುರಾಣ ಸಾರ, ನುಡಿಗನ್ನಡಿ, ಛಂದೋಮಂಜರಿ ಹಾಗೂ ಪಂಚತಂತ್ರ ಸಾರ ಇವು ಮಹಾದೇವ ಪ್ರಭಾಕರ ಪೂಜಾರ ಅವರ ಕೃತಿಗಳಾಗಿವೆ. ಎ. ಆರ್. ಕೃಷ್ಣಶಾಸ್ತ್ರಿ. ಎ. ಆರ್. ಕೃಷ್ಣಶಾಸ್ತ್ರಿಗಳು 1890ರಂದು ಮೈಸೂರಿನಲ್ಲಿ ಜನಿಸಿದರು. ಇವರು ಹೊಸಗನ್ನಡದ ಬರಹಗಾರರಲ್ಲಿ ಪ್ರಸಿದ್ಧರಾದವರು. ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಕನ್ನಡ ಬೋಧಕರಾಗಿ ವೃತ್ತಿಯನ್ನು ಆರಂಭಿಸಿದ ಶಾಸ್ತ್ರಿಗಳು ಮೂಲೆ ಗುಂಪಾಗಿ ಬಿದ್ದಿದ್ದ ಕನ್ನಡವನ್ನು ಮೇಲೆತ್ತುವ ಕೆಲಸ ಮಾಡಿದರು. ಮುಂದೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಸುಮಾರು 30 ವರ್ಷಗಳ ಕಾಲ ಕನ್ನಡ ಬೋಧಕರಾಗಿ ಕೆಲಸ ಮಾಡಿದ ಇವರು ಹೊಸ ಪೀಳಿಗೆಯನ್ನು ಸೃಷ್ಟಿಸಿದರು. ಎ. ಆರ್. ಕೃಷ್ಣಶಾಸ್ತ್ರಿ ಅವರು ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟಿಸಿದ ಕನ್ನಡ ನಿಘಂಟುವಿನ ಪ್ರಥಮ ಸಂಪಾದಕರಾಗಿದ್ದು ಅದಕ್ಕೆ ಒಂದು ಖಚಿತ ರೂಪವನ್ನು ಕೊಟ್ಟರು. ಎ. ಆರ್. ಕೃಷ್ಣಶಾಸ್ತ್ರಿಗಳು ಅನೇಕ ಗದ್ಯ ಕೃತಿಗಳನ್ನು ರಚಿಸಿದ್ದಾರೆ. ವೆಂಕಣ್ಣಯ್ಯನವರೊಡನೆ ಶ್ರೀ ರಾಮಕೃಷ್ಣ ಪರಮಹಂಸರ ಚರಿತ್ರೆ, ಸ್ವಾಮಿ ಶಿಷ್ಯ ಸಂವಾದ ಭಾಗ 1 ಕೃತಿಗಳನ್ನು ವೆಂಕಣ್ಣಯ್ಯನವರೊಡನೆ ರಚನೆ ಮಾಡಿದ್ದಾರೆ. ಸ್ವತಂತ್ರವಾಗಿ ಹರಿಶ್ಚಂದ್ರ ಕಾವ್ಯ ಸಂಗ್ರಹ, ಕನ್ನಡ ಕೈಪಿಡಿ ಭಾಗ 1 ಕೃತಿಗಳನ್ನು ರಚಿಸಿದವರು ಎ. ಆರ್. ಕೃಷ್ಣಶಾಸ್ತ್ರಿ.
ಭಾಸಕವಿ, ಸರ್ವಜ್ಞ ಕವಿ, ಸಂಸ್ಕೃತ ನಾಟಕ, ನಾಗಮಹಾಶಯ, ಶ್ರೀಪತಿಯ ಕಥೆಗಳು, ಕಥಾಮೃತ, ವಚನ ಭಾರತ, ಕವಿ ಜೀವಬಂಧನಂ, ನಿರ್ಮಲ ಭಾರತಿ, ನಿಬಂಧಮಾಲಾ ಹಾಗೂ ಬಂಕಿಂಚಂದ್ರ ಎಂಬ ಶ್ರೇಷ್ಠ ಕೃತಿಗಳನ್ನು ಎ. ಆರ್. ಕೃಷ್ಣಶಾಸ್ತ್ರಿ ಅವರು ರಚಿಸಿದ್ದಾರೆ. ಕೃಷ್ಣಶಾಸ್ತ್ರಿಗಳ ಕೃತಿಗಳನ್ನು ಸಂಪಾದಿತ, ಅನುವಾದಿತ ಹಾಗೂ ಸ್ವತಂತ್ರ ಎಂದು ವಿಂಗಡಿಸಬಹುದು. ಸಂಪಾದಿತ ಎಂದರೆ ನಯಸೇನನ ಧರ್ಮಾಮೃತ, ಕವಿ ಜೀವಬಂಧನಂ ಇವು ಎ. ಆರ್. ಕೃಷ್ಣಶಾಸ್ತ್ರಿಯವರ ಸಂಪಾದಿತ ಕೃತಿಗಳಾಗಿವೆ. ಅವರ ಅನುವಾದಿತ ಕೃತಿಗಳೆಂದರೆ ನಾಗಮಹಾಶಯ, ಶರತ್ಚಂದ್ರರ ಪ್ರಸಿದ್ಧ ಬಂಗಾಳಿ ಮೂಲ ಕೃತಿಯ ಅನುವಾದವಾಗಿರತಕ್ಕಂಥದ್ದು ನಾಗಮಹಾಶಯ, ಎ. ಆರ್. ಕೃಷ್ಣಶಾಸ್ತ್ರಿ ಅವರ ಅನುವಾದಿತ ಕೃತಿ. ನಿಬಂಧಮಾಲಾ ನಿಬಂಧಮಾಲಾ ಎಂಬುದೊಂದು ಎ. ಆರ್. ಕೃಷ್ಣಶಾಸ್ತ್ರಿ ಅವರ ಅನುವಾದಿತ ಗ್ರಂಥ. ಉಳಿದವು ಇವರ ಸ್ವತಂತ್ರ ಕೃತಿಗಳು. ಇವರಿಗೆ ಅತ್ಯಮೂಲ್ಯ ಕೀರ್ತಿಯನ್ನು ತಂದದ್ದು ಅವರ ವಚನ ಭಾರತ. ವಚನ ಭಾರತ ಎಂಬುದು ಎ. ಆರ್. ಕೃಷ್ಣಶಾಸ್ತ್ರಿ ಅವರ ಅತ್ಯಂತ ಕೀರ್ತಿಯನ್ನು ತಂದುಕೊಟ್ಟಂತ ಕೃತಿ ವಚನ ಭಾರತವಾಗಿದೆ. ಇವರ ಮತ್ತೊಂದು ಕೃತಿ ಬಂಕಿಂಚಂದ್ರ. ಬಂಕಿಂಚಂದ್ರ ಎಂಬುದು ಎ. ಆರ್. ಕೃಷ್ಣಶಾಸ್ತ್ರಿ ಅವರ ವಿಮರ್ಶೆಯ ಕೃತಿಯಾಗಿದೆ. ವಿಮರ್ಶೆಯ ರಸ ಕೃತಿಯಾಗಿದೆ. ಇದಕ್ಕೆ 1961ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರವನ್ನು ಪಡೆದರು. ಬಂಕಿಂಚಂದ್ರ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದು ಎ. ಆರ್. ಕೃಷ್ಣಶಾಸ್ತ್ರಿ ಅವರು ಕೀರ್ತಿಯನ್ನು ಪಡೆದರು. ಇಂಥ ಕೆಲಸ ಬಂಗಾಳಿ ಭಾಷೆಯಲ್ಲೂ ಆಗಿಲ್ಲವೆಂಬುದು ಶಾಸ್ತ್ರಿಗಳ ವಿದ್ವತ್ತನ್ನು ತೋರುತ್ತದೆ. ಭಾಷಣಗಳು ಮತ್ತು ಲೇಖನಗಳು ಮತ್ತೊಂದು ಮುಖ್ಯ ಕೃತಿ. ಶಾಸ್ತ್ರಿಗಳು ಹೈದರಾಬಾದಿನಲ್ಲಿ ನಡೆದ 36ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. 1956ರಲ್ಲಿ ಶಿಷ್ಯರು ಹಾಗೂ ಮಿತ್ರರು ಸೇರಿ ಅಭಿವಂದನೆ ಎಂಬ ಪ್ರಬಂಧ ಸಂಪುಟವನ್ನು ಎ. ಆರ್. ಕೃಷ್ಣಶಾಸ್ತ್ರಿ ಅವರಿಗೆ ಅರ್ಪಿಸಿದರು. ಮೈಸೂರು ವಿಶ್ವವಿದ್ಯಾಲಯ 1960ರಲ್ಲಿ ಗೌರವ ಡಿ.ಲಿಟ್. ಪದವಿ ನೀಡಿತು. ಕನ್ನಡ ನಾಡಿನಲ್ಲಿ ಕನ್ನಡವೇ ಗತಿ, ದೇಶದಲ್ಲಿ ಅದು ಮೊದಲ ಸ್ಥಾನ ಪಡೆದು ರಾಣಿಯಂತೆ ಮೆರೆಯಬೇಕು ಎಂದು ಹೇಳಿದರು. ಎ. ಆರ್. ಕೃಷ್ಣಶಾಸ್ತ್ರಿಗಳು ಕನ್ನಡ ನಾಡಿನಲ್ಲಿ ಕನ್ನಡವೇ ಗತಿ, ದೇಶದಲ್ಲಿ ಅದು ಮೊದಲ ಸ್ಥಾನ ಪಡೆದು ರಾಣಿಯಂತೆ ಮೆರೆಯಬೇಕು ಎಂದು ಹೇಳಿದರು. ಶಾಸ್ತ್ರಿಗಳು ತಮ್ಮ 78ನೇ ವಯಸ್ಸಿನಲ್ಲಿ 1968ರ ಫೆಬ್ರವರಿ 1ರಂದು ತೀರಿಕೊಂಡರು. ಅವರ ನೆನಪಿಗಾಗಿ ಪ್ರಬುದ್ಧ ಕರ್ನಾಟಕದ 50ನೇ ಸಂಪುಟದ ಮೊದಲ ಸಂಚಿಕೆಯನ್ನು ನೆನಪಿನ ಸಂಚಿಕೆಯನ್ನಾಗಿ ಪ್ರಕಟಿಸಲಾಯಿತು.